ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಆರೋಗ್ಯ ಪರಿಣಾಮಕಾರಿ ಮಾರ್ಗಗಳು ತಿಳಿಸಲು ಬಂದಿದ್ದೇನೆ. ದೈನಂದಿನ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಆರೋಗ್ಯವಾದ ಜೀವನವು ಸಂತೋಷ, ಉತ್ಸಾಹ ಮತ್ತು ದೀರ್ಘಾಯುಷ್ಯವನ್ನು ತರುತ್ತದೆ. ಆರೋಗ್ಯ ಸಲಹೆಗಳನ್ನು ಅನುಸರಿಸುವುದು ಒಂದು ಸರಳ ಆದರೆ ಪರಿಣಾಮಕಾರಿ ಮಾರ್ಗವಾಗಿದೆ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಲೇಖನವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಮತ್ತು ವೈದ್ಯಕೀಯವಾಗಿ ಸರಿಯಾದ ಸಲಹೆಗಳನ್ನು ಒದಗಿಸಲಾಗಿದೆ. ಇದು ಎಲ್ಲರಿಗೂ ಸುಲಭವಾಗಿ ತಿಳಿಯುವಂತೆ ಮತ್ತು ಅನುಸರಿಸಲು ಸಾಧ್ಯವಾಗುವಂತೆ ವಿವರಿಸಲಾಗಿದೆ. ಸಮತೋಲನ ಆಹಾರ. ಆರೋಗ್ಯದ ಮೂಲಾಧಾರ ಸಮತೋಲಿತ ಆಹಾರ ಎಂದರೇನು? ಸಮತೋಲಿತ ಆಹಾರವು ದೇಹಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುತ್ತದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ನೀರು ಸೇರಿವೆ. ಆರೋಗ್ಯ ಸಲಹೆಗಳ ಪ್ರಕಾರ ಸ್ಥಳೀಯವಾಗಿ ಲಭ್ಯವಿರುವ ಆಹಾರಗಳನ್ನು ಬಳಸಿಕೊಂಡು ಸಮತೋಲಿತ ಆಹಾರವನ್ನು ರೂಪಿಸಬಹುದು. ಉದಾಹರಣೆಗೆ ರಾಗಿ, ಜೋಳ, ತರಕಾರಿಗಳು, ಕಾಳುಗಳು ಮತ್ತು ಹಣ್ಣುಗಳನ್ನು ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಆಹಾರದ ಆಯ್ಕೆಯಲ್ಲಿ ಗಮನ ಕೊಡಬೇಕಾದ ಅಂಶಗಳು. ಕಾರ್ಬೋಹೈಡ್ರೇಟ್ಗಳು. ರಾಗಿ, ಭತ್ತ, ಗೋಧಿ ಮತ್ತು ಜೋಳದಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಆಯ್ಕೆ ಮಾಡಿ. ಇವು ದೀರ್ಘಕಾಲದವರೆಗೆ ಶಕ್ತಿಯನ್ನು ಒದಗಿಸುತ್ತವೆ. ಪ್ರೋಟೀನ್ಗಳು. ಕಾಳುಗಳು, ಬೀಜಗಳು, ಮೊಟ್ಟೆ, ಮೀನು ಮತ್ತು ಕೋಳಿ ಮಾಂಸದಂತಹ ಪ್ರೋಟೀನ್ ಆಧಾರಿತ ಆಹಾರಗಳು ಸ್ನಾಯುಗಳು ಆರೋಗ್ಯಕ್ಕೆ ಸಹಾಯಕವಾಗಿವೆ. ಕೊಬ್ಬು. ಆರೋಗ್ಯಕರ ಕೊಬ್ಬಿನ ಮೂಲಗಳಾದ ತೆಂಗಿನ ಎಣ್ಣೆ, ಒಣಗಿದ ಹಣ್ಣುಗಳು ಮತ್ತು ಬೀಜಗಳನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಿ. ವಿಟಮಿನ್ಗಳು ಮತ್ತು ಖನಿಜಾಂಶಗಳು. ತಾಜಾ ಹಣ್ಣುಗಳು ಮತ್ತು ತರಕಾರಿಗಳಾದ ಕೆಂಪು ಶತಾವರಿ, ಕ್ಯಾರೆಟ್ ಮತ್ತು ಹಸಿರು ಎಲೆಗಳನ್ನು ಆಹಾರದಲ್ಲಿ ಸೇರಿಸಿ. ಆಹಾರದ ಸೇವೆಯ ಸಲಹೆಗಳು. ದಿನಕ್ಕೆ 3-4 ಸಣ್ಣ ಊಟಗಳನ್ನು ಸೇವಿಸಿ. ಇದರಿಂದ ಜೀರ್ಣಕ್ರಿಯೆ ಸುಗಮವಾಗಿರುತ್ತದೆ. ಸಂಸ್ಕರಿಸಿದ ಆಹಾರಗಳು ಮತ್ತು ಸಕ್ಕರೆ ಅಂಶ ಹೆಚ್ಚಿರುವ ಆಹಾರಗಳನ್ನು ಕಡಿಮೆ ಮಾಡಿ. ನೀರನ್ನು ದಿನಕ್ಕೆ ಕನಿಷ್ಠ 2-3 ಲೀಟರ್ ಕುಡಿಯಿರಿ. ಇದು ದೇಹದ ತೇವಾಂಶವನ್ನು ಕಾಪಾಡುತ್ತದೆ. ಆರೋಗ್ಯಕರ ಆಹಾರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಆರೋಗ್ಯ ಸಂಬಂಧಿತ ತುರ್ತು ಸಂದರ್ಭಗಳಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ದೈಹಿಕ ಚಟುವಟಿಕೆ. ಆರೋಗ್ಯದ ಚಾಲನೆ. ದೈನಂದಿನ ವ್ಯಾಯಾಮದ ಪ್ರಾಮುಖ್ಯತೆ. ದೈಹಿಕ ಚಟುವಟಿಕೆಯು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯವಾಗಿದೆ. ಇದು ತೂಕವನ್ನು ನಿಯಂತ್ರಿಸಲು, ಹೃದಯದ ಆರೋಗ್ಯವನ್ನು ಸುಧಾರಿಸಲು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆರೋಗ್ಯ ಸಲಹೆಗಳ ಪ್ರಕಾರ ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು ಒಳ್ಳೆಯ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಸರಳ ವ್ಯಾಯಾಮದ ಆಯ್ಕೆಗಳು. ನಡಿಗೆ. ದಿನಕ್ಕೆ 20-30 ನಿಮಿಷಗಳ ಕಾಲ ತ್ವರಿತಗತಿಯ ನಡಿಗೆಯ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಯೋಗ. ಸೂರ್ಯ ನಮಸ್ಕಾರ, ಭುಜಂಗಾಸನ ಮತ್ತು ಶವಾಸನದಂತಹ ಯೋಗಾಸನಗಳು ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಹಾಯಕವಾಗಿವೆ. ಶಕ್ತಿ ತರಬೇತಿ. ಸಣ್ಣ ತೂಕದ ವಸ್ತುಗಳನ್ನು ಬಳಸಿಕೊಂಡು ಸ್ನಾಯುಗಳನ್ನು ಬಲಪಡಿಸಬಹುದು. ನೃತ್ಯ. ಕನ್ನಡ ಸಂಗೀತಕ್ಕೆ ನೃತ್ಯ ಮಾಡುವುದು ವ್ಯಾಯಾಮದ ಜೊತೆಗೆ ಮನೋರಂಜನೆಯನ್ನು ಒದಗಿಸುತ್ತದೆ. ವ್ಯಾಯಾಮದ ಸಮಯದಲ್ಲಿ ಗಾಯಗಳನ್ನು ತಪ್ಪಿಸಲು ಸರಿಯಾದ ತಂತ್ರಗಳನ್ನು ಅನುಸರಿಸಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ಮೆಡಿಕಲ್ ಇನ್ಶೂರೆನ್ಸ್ ಯೋಜನೆಯು ಗಾಯಗಳು ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ವೈದ್ಯಕೀಯ ಖರ್ಚುಗಳನ್ನು ಭರಿಸಲು ಸಹಾಯ ಮಾಡುತ್ತದೆ. ಮಾನಸಿಕ ಆರೋಗ್ಯ. ಮನಸ್ಸಿನ ಶಾಂತಿಗೆ ಮಾರ್ಗ. ಮಾನಸಿಕ ಆರೋಗ್ಯದ ಮಹತ್ವ. ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯವಾಗಿದೆ. ಒತ್ತಡ, ಆತಂಕ ಮತ್ತು ಖಿನ್ನತೆಯು ದೇಹದ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯ ಸಲಹೆಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಲಹೆಗಳು ಸರಳವಾದರೂ ಪರಿಣಾಮಕಾರಿಯಾಗಿವೆ. ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಮಾರ್ಗಗಳು.
ಧ್ಯಾನ. ದಿನಕ್ಕೆ 10-15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ. ಆಳವಾದ ಉಸಿರಾಟ. ಒತ್ತಡದ ಸಂದರ್ಭಗಳಲ್ಲಿ ಆಳವಾದ ಉಸಿರಾಟವು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಸಾಮಾಜಿಕ ಸಂಪರ್ಕ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಒಂಟಿತನವನ್ನು ಕಡಿಮೆ ಮಾಡುತ್ತದೆ. ಹವ್ಯಾಸಗಳು. ಓದುವಿಕೆ, ತೋಟಗಾರಿಕೆ ಅಥವಾ ಚಿತ್ರಕಲೆಯಂತಹ ಚಟುವಟಿಕೆಗಳು ಮನಸ್ಸಿಗೆ ಆನಂದವನ್ನು ತರುತ್ತವೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ವೈದ್ಯಕೀಯ ಸಲಹೆಗಳನ್ನು ಪಡೆಯಲು ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯು ಉಪಯುಕ್ತವಾಗಬಹುದು, ಏಕೆಂದರೆ ಇದು ವೈದ್ಯಕೀಯ ಚಿಕಿತ್ಸೆಯ ಖರ್ಚನ್ನು ಭರಿಸುತ್ತದೆ. ನಿದ್ರೆ. ಆರೋಗ್ಯದ ರಹಸ್ಯ. ಒಳ್ಳೆಯ ನಿದ್ರೆಯ ಪ್ರಾಮುಖ್ಯತೆ. ನಿದ್ರೆಯು ದೇಹ ಮತ್ತು ಮನಸ್ಸಿನ ಪುನರ್ಜನನಕ್ಕೆ ಅಗತ್ಯವಾಗಿದೆ. ಒಳ್ಳೆಯ ನಿದ್ರೆ ಇಲ್ಲದಿದ್ದರೆ ದಿನವಿಡೀ ಆಯಾಸ, ಗೊಂದಲ ಮತ್ತು ಒತ್ತಡ ಅನುಭವವಾಗಬಹುದು. ದಿನಕ್ಕೆ 7-8 ಗಂಟೆಗಳ ನಿದ್ದೆಯು ವಯಸ್ಕರಿಗೆ ಶಿಫಾರಸು ಮಾಡಲಾಗಿದೆ. ಒಳ್ಳೆಯ ನಿದ್ರೆಗೆ ಸಲಹೆಗಳು. ನಿಯಮಿತ ನಿದ್ರೆಯ ವೇಳಾಪಟ್ಟಿ. ಒಂದೇ ಸಮಯದಲ್ಲಿ ಮಲಗಿ ಮತ್ತು ಎದ್ದೇಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಪರದೆಯ ಸಮಯ ಕಡಿಮೆ ಮಾಡಿ. ಮಲಗುವ ಮುಂಚೆ ಮೊಬೈಲ್ ಅಥವಾ ಟಿವಿ ಪರದೆಯನ್ನು ತಪ್ಪಿಸಿ. ಸೌಕರ್ಯದಾಯಕ ವಾತಾವರಣ. ಶಾಂತ ಮತ್ತು ತಂಪಾದ ಕೊಠಡಿಯಲ್ಲಿ ಮಲಗಿ. ಕೆಫೆನ್ ತಪ್ಪಿಸಿ. ಸಂಜೆಯ ವೇಳೆ ಕಾಫಿ ಅಥವಾ ಚಹಾವನ್ನು ಕುಡಿಯದಿರಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ರೋಗ ನಿರೋಧಕ ಶಕ್ತಿಯ ಮಹತ್ವ. ಬಲವಾದ ರೋಗ ನಿರೋಧಕ ಶಕ್ತಿಯು ರೋಗಗಳಿಂದ ರಕ್ಷಣೆ ನೀಡುತ್ತದೆ. ಇದು ಸೋಂಕುಗಳನ್ನು ತಡೆಯಲು ಮತ್ತು ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆರೋಗ್ಯ ಸಲಹೆಗಳ ಪ್ರಕಾರ ಸರಳ ಜೀವನ ಶೈಲಿಯ ಬದಲಾವಣೆಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮಾರ್ಗಗಳು. ವಿಟಮಿನ್ ಸಿ ಆಹಾರಗಳು. ಸಿಟ್ರಸ್ ಹಣ್ಣುಗಳು, ಬೇಲ್ ಪೆಪ್ಪರ್ ಮತ್ತು ಗೂಸ್ ಬೆರಿಗಳಂತಹ ಆಹಾರಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಜಿಂಕ್ ಆಹಾರಗಳು. ಕಾಳುಗಳು, ಬೀಜಗಳು ಮತ್ತು ಒಣಗಿದ ಹಣ್ಣುಗಳು ಜಿಂಕಿನ ಒಳ್ಳೆಯ ಮೂಲಗಳಾಗಿವೆ. ಪ್ರೊಬಯೋಟಿಕ್ಸ್. ಮೊಸರು ಮತ್ತು ಕಿಣ್ವಗೊಳಿಸಿದ ಆಹಾರಗಳು ಕರುಳಿನ ಆಹಾರವನ್ನು ಸುಧಾರಿಸುತ್ತದೆ. ನಿಯಮಿತ ವೈದ್ಯಕೀಯ ತಪಾಸಣೆ. ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಗುರುತಿಸಲು ನಿಯಮಿತ ತಪಾಸಣೆ ಮಾಡಿಸಿ. ಮೆಡಿಕಲ್ ಇನ್ಶೂರೆನ್ಸ್ ಯೋಜನೆಯು ಈ ತಪಾಸಣೆಗಳ ಖರ್ಚನ್ನು ಭರಿಸಲು ಸಹಾಯ ಮಾಡುತ್ತದೆ. ತೀರ್ಮಾನ. ಆರೋಗ್ಯವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಕಷ್ಟವೇನಲ್ಲ, ಆದರೆ ಇದಕ್ಕೆ ಸ್ಥಿರತೆ ಮತ್ತು ಶಿಸ್ತು ಅಗತ್ಯವಾಗಿದೆ. ಸಮತೋಲಿತ ಆಹಾರ, ದೈಹಿಕ ಚಟುವಟಿಕೆ, ಮಾನಸಿಕ ಆರೋಗ್ಯ, ಒಳ್ಳೆಯ ನಿದ್ರೆ ಮತ್ತು ಬಲವಾದ ರೋಗ ನಿರೋಧಕ ಶಕ್ತಿಯ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆರೋಗ್ಯ ಸಲಹೆಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ದೀರ್ಘಕಾಲೀನ ಆರೋಗ್ಯ ಮತ್ತು ಸಂತೋಷವನ್ನು ಖಾತರಿಪಡಿಸಬಹುದು. ಹೆಲ್ತ್ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಯೋಜನೆಗಳು ಆರೋಗ್ಯ ಸಂಬಂಧಿತ ಖರ್ಚುಗಳನ್ನು ನಿರ್ವಹಿಸಲು ಸಹಾಯಕವಾಗಿವೆ. ಆದ್ದರಿಂದ ಇವುಗಳನ್ನು ಸೂಕ್ತವಾಗಿ ಆಯ್ಕೆ ಮಾಡಿಕೊಳ್ಳಿ. ಜನರು ಸಹ ಕೇಳುತ್ತಾರೆ, ಸಮತೋಲನ ಆಹಾರದಲ್ಲಿ ಯಾವ ಆಹಾರಗಳನ್ನು ಸೇರಿಸಬೇಕು? ರಾಗಿ, ಜೋಳ, ತರಕಾರಿಗಳು, ಕಾಳುಗಳು, ಹಣ್ಣುಗಳು ಮತ್ತು ಆರೋಗ್ಯಕರ ಕೊಬ್ಬಿನ ಮೂಲಗಳನ್ನು ಸೇರಿಸಿ. ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು? ವಯಸ್ಕರಿಗೆ ದಿನಕ್ಕೆ 2-3 ಲೀಟರ್ ನೀರು ಕುಡಿಯುವುದು ಒಳ್ಳೆಯದು, ಆದರೆ ಇದು ದೈಹಿಕ ಚಟುವಟಿಕೆ ಮತ್ತು ಹವಾಮಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಯೋಗವು ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ? ಯೋಗವು ದೈಹಿಕ ಚೈತನ್ಯ, ಮಾನಸಿಕ ಶಾಂತಿ ಮತ್ತು ಸ್ನಾಯುಗಳ ಬಲವನ್ನು ಹೆಚ್ಚಿಸುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಏನು ಮಾಡಬಹುದು? ಧ್ಯಾನ, ಆಳವಾದ ಉಸಿರಾಟ ಮತ್ತು ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಸುಧಾರಿಸಬಹುದು? ವಿಟಮಿನ್ ಸಿ, ಜಿಂಕ್ ಮತ್ತು ಪ್ರೊಬಯೋಟಿಕ್ಸ್ ಆಹಾರಗಳನ್ನು ಸೇವಿಸಿ ಮತ್ತು ನಿಯಮಿತ ವೈದ್ಯಕೀಯ ತಪಾಸಣೆ ಮಾಡಿಸಿ. ನಿದ್ರೆಯ ಕೊರತೆಯಿಂದ ಆಗುವ ಆರೋಗ್ಯ ಸಮಸ್ಯೆಗಳೇನು? ನಿದ್ರೆಯ ಕೊರತೆಯಿಂದ ಆಯಾಸ, ಗೊಂದಲ ಮತ್ತು ಒತ್ತಡ ಹೆಚ್ಚಾಗಬಹುದು. ಜೊತೆಗೆ ರೋಗ ನಿರೋಧಕ ಶಕ್ತಿಯು ದುರ್ಬಲವಾಗಬಹುದು. ಮುಂದಿನ ವಿಡಿಯೋಗಾಗಿ ಇದೇ ಥರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನೆನಿಸುತ್ತದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ.
ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.